ನಮಸ್ಕಾರ ಗೆಳೆಯರೆ. ನಿಮ್ ಬೈಕ್ ಅದು ಕೇವಲ ಒಂದು ಮಷೀನ್ ಅಲ್ಲ. ನಿಜ ಹೇಳ್ಬೇಕಂದ್ರೆ ಈ ಜಗತ್ತಿನಲ್ಲಿ ಹೆಚ್ಚು ಜನರಿಗಿಂತ ನಿಮ್ಮನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳೋದು ಅದೇ. ನೀವು ಥ್ರಾಟಲ್ ಟ್ವಿಸ್ಟ್ ಮಾಡಿ ರೋಡನ್ನು ಫುಲ್ ಪವರ್ನಲ್ಲಿ ಚೇಸ್ ಮಾಡ್ತೀಯಾ, ಅದಕ್ಕೆ ಗೊತ್ತು. ಮತ್ತೆ ನೀವು ಸ್ಲೋ ರೈಡ್ ಮಾಡ್ತಾ ರೋಡ್ ಮುಂದೆ ಸ್ಟ್ರೆಚ್ ಆಗೋದು ಎಂಜಾಯ್ ಮಾಡ್ತೀಯಾ, ಅದಕ್ಕೂ ಗೊತ್ತು. ಒಂದು ರೈಡ್ ಅಡ್ರಿನಲಿನ್ ತುಂಬಿದದ್ದ ಅಥವಾ ಮೈಂಡ್ ಕಾಮ್ ಮಾಡ್ಕೊಳ್ಳೋದಕ್ಕ ಅನ್ನೋದನ್ನ ಅದು ಫೀಲ್ ಮಾಡುತ್ತೆ. ಕೆಲವೊಮ್ಮೆ ನೀವು ಥ್ರಾಟಲ್ ಸ್ವಲ್ಪ ಅಗ್ರೆಸಿವ್ ಆಗಿ ಕೊಡ್ತೀಯಾ, ಅದಕ್ಕೆ ಯಾವಾಗ್ಲೂ ಒಂದು ರೀಸನ್ ಇರುತ್ತೆ. ಮತ್ತು ನೀವು ಬ್ರೇಕ್ ಸ್ವಲ್ಪ ಹಾರ್ಡ್ ಆಗಿ ಹಿಡಿದಾಗ ಅದಕ್ಕೂ ಒಂದು ಸ್ಟೀಸನ್ ಸ್ಟೋರಿ ಇರುತ್ತೆ. ಗಿಯರ್ ಶಿಫ್ಟ್ ಸ್ಮೂತ್ ಆಗಿದ್ರೆ ನಿಮ್ ಮೈಂಡ್ ಕ್ಲಿಯರ್ ಆಗಿರುತ್ತೆ. ಆದರೆ ಶಿಫ್ಟ್ಸ್ ರಫ್ ಆಗಿದ್ರೆ, ನಗಿದ್ರೆ ನಿನ್ನೊಳಗೇನೋ ನಡೆಯುತ್ತಿದೆ ಅನ್ನೋದನ್ನ ಅದು ತಿಳ್ಕೊಳ್ಳುತ್ತೆ. ಜನರು ನಿಮ್ ವರ್ಡ್ಸ್ ಕೇಳ್ತಾರೆ, ಆದ್ರೆ ನಿಮ್ ಸೈಲೆನ್ಸ್ ಅನ್ನ ಅರ್ಥ ಮಾಡ್ಕೊಳ್ಳೋದು ನಿಮ್ ಬೈಕ್. ಒಂದು ಲಾಂಗ್ ಹೈವೇನಲ್ಲಿ ಸೇಮ್ ಸ್ಪೀಡ್ನಲ್ಲಿ ರೈಡ್ ಮಾಡ್ತಾ ಇದ್ದಾಗ ನೀವು ಯಾವುದರಿಂದಲೂ ಎಸ್ಕೇಪ್ ಆಗ್ತಿಲ್ಲ ಅನ್ಸುತ್ತೆ. ನೀವು ನಿಧಾನವಾಗಿ ನಿಮ್ ಬ್ಯಾಲೆನ್ಸ್ ಮತ್ತೆ ಕಂಡುಕೊಳ್ತಾ ಇದ್ದೀಯಾ ಅನ್ಸುತ್ತೆ. ರೈಡರ್ ಮತ್ತು ಬೈಕ್ ನಡುವೆ ಇರುವ ಕನೆಕ್ಷನ್ ಒಂದು ದಿನದಲ್ಲಿ ಬಿಲ್ಡ್ ಆಗೋದಿಲ್ಲ. ಪ್ರತಿ ಕಿಲೋಮೀಟರ್ ಜೊತೆ ಅದು ಕ್ವೈಟ್ಲಿ ಗ್ರೋ ಆಗುತ್ತೆ. ಅದು ನಿಮ್ಮನ್ನ ಇಂಪ್ರೆಸ್ ಮಾಡೋದಿಲ್ಲ, ಅದು ನಿಮ್ಮನ್ನ ಗ್ರೌಂಡ್ ಮಾಡುತ್ತೆ. ಅದಕ್ಕಾಗಿಯೇ ಬೈಕ್ ರೈಡ್ ಅನ್ನೋದು ಡೆಸ್ಟಿನೇಷನ್ ಬಗ್ಗೆ ಮಾತ್ರ ಅಲ್ಲ. ಪ್ರತಿ ರೈಡರ್ಗೆ ಈ ಫೀಲಿಂಗ್ ಗೊತ್ತಿರುತ್ತೆ. ರಾಯಲ್ ಎನ್ಫೀಲ್ಡ್ ರೈಡ್ ಮಾಡೋದು ಜಸ್ಟ್ ಒಂದು ರೈಡ್ ಅಲ್ಲ, ಅದು ಒಂದು ಫೀಲಿಂಗ್. ನೀನ್ ರೈಡ್ ಮಾಡ್ತಾ ಇದ್ದಾಗ ನಿಮ್ ವರ್ಲ್ಡ್ ಇಂದ ಎಸ್ಕೇಪ್ ಆಗ್ತಿಲ್ಲ, ನಿಮ್ಮನ್ನೇ ಸ್ವಲ್ಪ ಹೆಚ್ಚು ಕ್ಲಿಯರ್ಲಿ ನೋಡ್ತಾ ಇದ್ದೀಯ.